ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಲ್ಮೆಡಾಸ್ ಕುಕಿಂಗ್ ಚಾನಲ್. ಗೈಸ್, ಇವಾಗ ಸಮ್ಮರ್ ಇರೋದ್ರಿಂದ ನನ್ ಮಗ ತುಂಬಾ ಐಸ್ ಕ್ರೀಮ್ಸ್ ಬೇಕು, ಜ್ಯೂಸ್ ಬೇಕು ಅಂತ ತುಂಬಾನೇ ಹಠ ಮಾಡ್ತಿರ್ತಾನೆ. ಸೊ ಈಗ ನಾನು ಅವನಿಗೋಸ್ಕರ ಕಸ್ಟರ್ಡ್ ನ ಮಾಡ್ಕೊಡ್ತೀನಿ, ಎಲ್ಲಾ ತರದ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು. ಸೊ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಮತ್ತೆ ನೀವು ನಿಮ್ ಮಕ್ಳಿಗೆ ಹಾಗೆ ಮಾಡ್ಕೊಳ್ಳಿ. ಈಗ ನಾನು ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಪಾತ್ರೆನ ಬಂದು ನಾನು 1 ಲೀಟ್ರ್ ಇಲ್ಲ 2 ಲೀಟ್ರ್ ಹಾಲನ್ನ ಕಾಯಿಸ್ಕೊಳ್ಳೋಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ. ಈಗ ನಾನು ಕಸ್ಟರ್ಡ್ ಮಾಡೋದಕ್ಕೆ 1.5 ಲೀಟ್ರ್ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಹಾಲನ್ನ ಪಕ್ಕಕ್ಕೆ ಇಟ್ಕೊಂಡಿರ್ತೀನಿ. ಇದು ನೋಡಿ, ನಾನು ಇದನ್ನೇ ಯೂಸ್ ಮಾಡೋದು, ಕಸ್ಟರ್ಡ್ ಪೌಡರು. ನೋಡಿ, ಆಗಲೇ ಎತ್ತಿಟ್ಕೊಂಡಿದ್ನಲ್ಲ ಹಾಲು ಇದೆ. ಇದಕ್ಕೆ ನಾನು 2.5 ಸ್ಪೂನು ಕಸ್ಟರ್ಡ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಸ್ವಲ್ಪನೂ ಗಂಟು ಹಾಕದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನಾನೇನು ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಲ್ಲ, ಅದು ಕುದಿ ಬಂದಿದೆ. ಇದಕ್ಕೆ ನಾನು ಈಗ ಮೆಜರ್ಮೆಂಟ್ ನೋಡಿ, ಈ ಕಪ್ಪಲ್ಲಿ ನಾನು ಸಕ್ಕರೆ ತೊಗೊಂಡಿದ್ದೀನಲ್ಲ, ಈ ಸಕ್ಕರೆ ನಂಗೆ ತುಂಬ ಜಾಸ್ತಿ ಆಯಿತು ಅನಿಸುತ್ತೆ. ಹಾಗಾಗಿ ನಾನು ಅರ್ಧ ಹಾಕ್ಕೊಳ್ತೀನಿ. ಯಾಕಂದರೆ ಫ್ರೂಟ್ಸಲ್ಲಿ ಶುಗರ್ ಇರೋದ್ರಿಂದ ನಾನು ಸ್ವಲ್ಪ ಶುಗರ್ನ ಕಡಿಮೆನೇ ಹಾಕ್ಕೊಳ್ತೀನಿ. ಈಗ ಕುದಿ ಬಂದಿದೆ ಹಾಲು. ಇದಕ್ಕೆ ನಾನು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕೈ ಬಿಡ್ದಿರ ತಿರುಗಿಸ್ತಾ ಇರಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ಗಂಟಾಗಲ್ಲ. ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಸ್ವಲ್ಪ ತಿಕ್ಕಾಗತ್ತೆ. ಸೊ ನಾವು ಕಲಿಸ್ತೀರ ಹಾಗೆ ಬಿಟ್ಬಿಟ್ರೆ ಅದು ಗಂಟು ಆಗಿಬಿಡತ್ತೆ. ನಾವು ಹಾಗೆ ಕಲಿಸ್ತಾ ಇರಬೇಕು. ನೋಡಿ, ಇವಾಗ ಎಷ್ಟು ತಿಕ್ಕಾಗಿದೆ. ಇವಾಗ ಹಾರಕ್ಕೆ ಬಿಟ್ಬಿಡ್ಬೇಕು ಅದನ್ನು. ನೋಡಿ, ನಾವು ಇಷ್ಟು ಫ್ರೂಟ್ಸ್ನ ತೊಗೊಂಡಿದ್ದೀನಿ ಕಸ್ಟರ್ಡ್ ಮಾಡೋದಕ್ಕೆ. ದಾಳಿಂಬೆ, ಬಾಳೆಹಣ್ಣು, ಮ್ಯಾಂಗೋ, ಆ್ಯಪಲ್ಲು, ಮಸ್ಕ್ ಮೆಲೋನು, ಗ್ರೇಪ್ಸು, ಬಾದಾಮಿ ಆ್ಯಂಡ್ ಗೋಡಂಬಿ. ಈಗ ಹಾಲು ತಣ್ಣಗಾಗಿದೆ, 1 ಅವರ್ ಆಯಿತು ಹಾಲು ತಣ್ಣಗಾಗಿ. ಈಗ ಬನಾನಾ, ದಾಳಿಂಬೆ, ಮ್ಯಾಂಗೋ, ಆ್ಯಪಲ್ಲು, ಮಸ್ಕ್ ಮೆಲೋನು, ಈಗ ನಾನು ಗ್ರೇಪ್ಸ್ ಹಾಕ್ಕೊಳ್ತೀನಿ. ಇದು ಬಂದು ಗ್ರೀನ್ ಕಲರ್ ಗ್ರೇಪ್ಸು. ಬಾದಾಮಿನ ಹಾಕ್ಕೊಳ್ತೀನಿ, ಮತ್ತು ಗೋಡಂಬಿನ ಹಾಕ್ಕೊಳ್ತೀನಿ. ಇದೆಷ್ಟನ್ನು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡೋಣ. ಈಗ ಚೆನ್ನಾಗಿ ಮಿಕ್ಸ್ ಆಗ್ತಿದೆ ನೋಡಿ. ನಾನು ಫ್ರೂಟ್ಸ್ ಜಾಸ್ತಿ ಆಯ್ತೇನೋ, ಪಾತ್ರೆ ಸಣ್ಣ ಆಯಿತು ಅಂದ್ಕೊಳ್ತಿದ್ದೆ, ಬಟ್ ಇದು ಕರೆಕ್ಟಾಗಿ ಆಗಿದೆ. ಈಗ ನೀಟಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇದನ್ನು ನಾವು ಫ್ರಿಜ್ಜಿಗೆ ಇಡೋಣ. ನಾನು ಕಸ್ಟರ್ಡನ್ನು ನೈಟೇ ಮಾಡಿ ಇಟ್ಬಿಟ್ಟಿದ್ದೆ. ಸೊ ಮಾರ್ನಿಂಗ್ ತಿನ್ನಲ್ಲ ಯಾರು ಆ್ಯಸ್ ಯೂಶ್ವಲಾಗಿ. ಸೊ ಮಧ್ಯಾಹ್ನ ಮೇಲೆ ಚೆನ್ನಾಗಾಗುತ್ತೆ ಅಂದ್ಕೊಂಡು ಈಗ 12 ಆಯಿತು. ಸೊ ಈಗ ನನ್ನ ಮಗನಿಗೆ ಹಾಕ್ಕೊಡೋಣ. ಅವನೇನು ಹೇಳ್ತಾನೆ, ಟೇಸ್ಟ್ ಹೇಗಿದೆ ಅಂತ ಹೇಳ್ತಾನೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ ಎಷ್ಟು ಥಿಕ್ನೆಸ್ ಆಗಿ ಬಂದಿದೆ, ಮತ್ತು ಕ್ರೀಮಿ ಸ್ಟ್ರೆಚರಲ್ಲೇ ಇದೆ. ಸೊ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಇದು ಟೇಸ್ಟ್ ಮಾಡ್ತಿದ್ರೆ ನನಗೆ ವೆನಿಲಾ ಐಸ್ ಕ್ರೀಮ್ ತಿಂದಂಗೆ ಅನ್ನಿಸ್ತಾ ಇತ್ತು. ಈಗ ಗಡ್ಬಡೆಲ್ಲ ತಿಂತೀವಲ್ಲ, ಸೇಮ್ ಹಾಗೆ ಅನಿಸುತ್ತೆ. ಸೊ ಇದನ್ನು ಚೆನ್ನಾಗಿ ನೀಟಾಗಿ ಕಡಿಮೆ ಟೈಮಲ್ಲಿ ಮನೇಲೇ ಮಾಡ್ಕೊಬೋದು. ನಮಗೆ ಯಾವ್ಯಾವ ಫ್ರೂಟ್ಸ್ ಇಷ್ಟನೋ ಆ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಈಗ ನನ್ನ ಮಗನಿಗೆ ಸರ್ವ್ ಮಾಡಿಕೊಡ್ತೀನಿ.
ಅವನಿಗೆ ಕಸ್ಟರ್ಡ್ ಕೊಡ್ತೀನಿ ಅಂತಂದಿದ್ದಕ್ಕೆ ಬಂದು ಸಜ್ಜೆ ಮೇಲೆ ಕುತ್ಕೊಂಡೆ ಆಟ ಆಡ್ತಾ ಇದ್ದಾನೆ, ಮಮ್ಮಿ ಯಾವಾಗ ತಂದು ಕೊಡ್ತಾರೆ ಅಂತ. ಯಾರ್ಯಾರಿಗೆ ಈ ರೆಸಿಪಿ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ನೆಕ್ಸ್ಟ್ ರೆಸಿಪಿಗೋಸ್ಕರ ಕಮೆಂಟ್ ಮಾಡಿ. ಯಾಕೆ ಚಾನಲ್ ನ ನೋಡ್ತಿರ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.